चुभती ये मौसम मन मेरा ललचाए झीलों में बह जाए I feel awesome I feel alive alive is awesome I feel alive is awesome जिंदा दिल ताज़गी सिंथॉल लाइन के साथ alive is awesome ಕರ್ನಾಟಕ ರಾಜ್ಯ ಅನ್ನದಾತ ರೈತ ಸಂಘ ಮತ್ತು ಹಸಿರು ಸೇನೆ ವತಿಯಿಂದ ರವಿವಾರ ಶ್ರೀ ಜಗದ್ಗುರು ರೇಣುಕಾಚಾರ್ಯರ ಜಯಂತಿಯನ್ನು ಮುಂಡಗೋಡಿನ ರಾಜ್ಯ ಅನ್ನದಾತ ರೈತ ಸಂಘದ ಕಚೇರಿಯಲ್ಲಿ ಆಚರಿಸಲಾಯಿತು. ಕರ್ನಾಟಕ ರಾಜ್ಯ ಅನ್ನದಾತ ರೈತ ಸಂಘ ಮತ್ತು ಹಸಿರು ಸೇನೆಯ ರಾಜ್ಯಾಧ್ಯಕ್ಷರಾದ ಚಿದಾನಂದ ಹರಿಜನ ಅಧ್ಯಕ್ಷತೆ ವಹಿಸಿದ್ದರು. ವೇದಮೂರ್ತಿ ಶ್ರೀರುದ್ರಮುನಿ ಸ್ವಾಮಿಗಳು ಹಿರೇಮಠ ದಿವ್ಯ ಸಾನ್ನಿಧ್ಯ ವಹಿಸಿದ್ದರು. ಈ ಸಂದರ್ಭದಲ್ಲಿ ದ್ರಾಕ್ಷಾಯಣಮ್ಮ ಹುಬ್ಬಳ್ಳಿ, ಮಂಗಳಮ್ಮ ಉಳ್ಳಾಗಡ್ಡಿಮಠ ಬ್ಯಾಹಟ್ಟಿ, ಸೀತಾ ಕೃಷ್ಣಸಿದ್ದಿ, ಭೀಮಸಿ ವಾಲ್ಮೀಕಿ, ಗೋವಿಂದಪ್ಪ ಬೆಂಡ್ಲಗಟ್ಟಿ, ಗಣಪತಿ ಹಳೂರ, ಮಿನನ್ ಸಿಕ್ಕೆರೆ ಯಲ್ಲಾಪುರ, ರಾಮು ಕೊಕ್ಕರೆ ಕಾರೆವಾಡ, ರೈತ ಮುಖಂಡರು ಮುಂತಾದವರಿದ್ದರು. ಇದೇ ವೇಳೆ ಅನ್ನದಾತ ರೈತ ಸಂಘ ಮತ್ತು ಹಸಿರು ಸೇನೆಯ ನೂತನ ಜಿಲ್ಲಾಧ್ಯಕ್ಷರನ್ನಾಗಿ ಸೋಮಲಿಂಗ ಮಾದೇವಪ್ಪ ಬೆಣ್ಣೆ ಅವರನ್ನು ನೇಮಕ ಮಾಡಲಾಯಿತು. ಕನ್ನಡ ಸಾಹಿತ್ಯ ಪರಿಷತ್ತು ಮುಂಡಗೋಡ ವತಿಯಿಂದ ಸೇವೆಯಿಂದ ನಿವೃತ್ತಿ ಹೊಂದಿದ ರಾಜ್ಯ ಪ್ರಶಸ್ತಿ ಶಿಕ್ಷಕ ರಾಮಚಂದ್ರ ಕಲಾಲ ಅವರನ್ನು ರವಿವಾರ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿಗಳಾದ ಎಸ್.ಡಿ. ಮುಡೆಣ್ಣವರ ಮಾತನಾಡುತ್ತಾ ರಾಮಚಂದ್ರ ಕಲಾಲರು ಉತ್ತಮ ಶಿಕ್ಷಕರಾಗಿ ಮುಂಡಗೋಡ ತಾಲೂಕಿಗೆ ಸುಮಾರು ವರ್ಷಗಳು ಶಿಕ್ಷಣ ಇಲಾಖೆಯಲ್ಲಿ ಸೇವೆ ಮಾಡಿ ಜಿಲ್ಲಾ ಮತ್ತು ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಪಡೆದವರು ಎಂದರು. ಅಧ್ಯಕ್ಷತೆ ವಹಿಸಿದ್ದ ಕನ್ನಡ ಸಾಹಿತ್ಯ ಪರಿಷತ್ತಿನ ಮುಂಡಗೋಡ ತಾಲೂಕಾ ಅಧ್ಯಕ್ಷರಾದ ವಸಂತ ಕೊಣಸಾಲಿ ಮಾತನಾಡುತ್ತಾ ರಾಮಚಂದ್ರ ಕಲಾಲರು ಬಹುಮುಖ ಪ್ರತಿಭೆ ಹೊಂದಿರುವ ಶಿಕ್ಷಕರು, ಉತ್ತಮ ಕೆಲಸದ ಮೂಲಕ ಪ್ರಸಿದ್ಧಿಯನ್ನು ಪಡೆದವರು ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲಾ ಕಾರ್ಯಕ್ರಮಗಳಲ್ಲಿ ನಮ್ಮೊಂದಿಗೆ ಇದ್ದಾರೆ. ಅವರು ಸೇವೆಯಿಂದ ನಿವೃತ್ತಿ ಹೊಂದಿದ್ದು ಇನ್ನು ಮುಂದೆ ನಮ್ಮ ಪರಿಷತ್ತಿನ ಜೊತೆಗೆ ಸದಾ ಇರಲಿ ಎನ್ನುವ ಆಸೆಯನ್ನು ವ್ಯಕ್ತಪಡಿಸುತ್ತೇನೆ ಎಂದರು. ಅನ್ನದಾತ ರೈತ ಸಂಘದ ರಾಜ್ಯಾಧ್ಯಕ್ಷರಾದ ಚಿದಾನಂದ ಹರಿಜನ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ನಾಗರಾಜ ಅರ್ಕಸಾಲಿ, ಸಂಗಪ್ಪ ಕೊಳೂರು, ಎಸ್.ಬಿ. ಹೂಗಾರ, ಸುಭಾಸ ವಡ್ಡರ, ಆನಂದ ಹೊಸೂರ, ರಾಜು ಬಸಾಪುರ, ಸಿಎನ್ ಸುರಕೋಡ, ರಾಮಚಂದ್ರ ಕಲಾಲ ಅವರ ಪತ್ನಿ ಮಂಜುಳಾ ಕಲಾಲ ಮತ್ತು ಮಕ್ಕಳು ಇದ್ದರು. ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿ ವಿನಾಯಕ ಶೇಟ್ ಸ್ವಾಗತಿಸಿ ಕಾರ್ಯಕ್ರಮ ನಿರೂಪಿಸಿದರು. ಚಿಕ್ಕದಾದರೂ ಚೊಕ್ಕ ಕಾರ್ಯಕ್ರಮ, ಯಾಕಂದರೆ ಕನ್ನಡ ಸಾಹಿತ್ಯ ಪರಿಷತ್ತು ಮನೆ ಮನೆಗೆ ಹೋಗಿ ಏನು ಗೌರವಿಸಿದ್ರಲ್ಲ ಅದು ಬಹಳ ಒಂದು ಉತ್ತಮವಾದಂಥ ಸಂಸ್ಕಾರ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಯಾವುದೋ ಒಂದು ಫಂಕ್ಷನಲ್ಲಿ ಮಾಡಿದಾಗ ಅದು 10 ಕೂಡ 11 ಆಗ್ತದೆ, ಆದರೆ ಮನೆಗೆ ಬಂದು ಮಾಡಿದಾಗ ಅದು ಒಂದು ವಿಶೇಷವಾದ ಒಂದು ಸನ್ಮಾನ ಆಗ್ತದೆ ಅಂತ ನಮ್ಮ ಮನಸ್ಸಿಗೆ. ಹಾಗಾಗಿ ನಾವು ಮಾತಾಡ್ಕೊಂಡಿದ್ವಿ, ಮನೆಗೆ ಹೋಗೇ ಮಾಡಬೇಕು, ಅವರು ಸನ್ಮಾನ ಮಾಡಬೇಕು, ಅವ್ರು ಗೌರವ ಕೊಡಬೇಕು, 8 ಜನ ಆದರೂ ನಮ್ಮ ಸದಸ್ಯರು ಇರಬೇಕು ಅಂದ್ಕೊಂಡು ಆ ಆಸೆ ಈಡೇರಿದೆ. ಕೊನೆಗೆ ಜಿಲ್ಲಾ ಉತ್ತಮ ಪ್ರಶಸ್ತಿಯನ್ನು ಪಡೆದರು, ರಾಜ್ಯ ಮಟ್ಟದ ಶಿಕ್ಷಕ ಪ್ರಶಸ್ತಿಯನ್ನು ಪಡೆದರು. ಜೊತೆಗೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ನ ಆಜೀವ ಸದಸ್ಯರು ಇದ್ದರು. ಇವೆಲ್ಲವೂ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಒಂದು ಗೌರವ ತಂದುಕೊಟ್ಟಂಥ ಒಂದು ವ್ಯಕ್ತಿ ಅಂದರೆ ತಪ್ಪಾಗಲಿಕ್ಕಿಲ್ಲ. ನಮ್ಮ ಆಸ್ತಿ ಅವರು ಇನ್ನು ಇಲ್ಲಿವರೆಗೂ ಸ್ವಲ್ಪ ಬೈಂಡಪ್ ಇತ್ತು. ಅವರು ನಮ್ಮ ಮುಡಣ್ಣ ಸರ್ ಹೇಳ್ದಂಗೆ, ನೀವೆಲ್ಲ ಹೇಳ್ದಂಗೆ ಇನ್ನು ನಾಳೆಯಿಂದ ಇವತ್ತಿಂದ ಅವ್ರು ಫ್ರೀ. ಅವರು ನಾವು ಅವರಲ್ಲಿ ವಿನಂತಿ ಮಾಡ್ಕೊಳ್ಳೋದೇನೆಂದರೆ, ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಯಾವುದೇ ಕಾರ್ಯಕ್ರಮದಲ್ಲಿ ತಾವು ಖುಷಿಯಿಂದ ಭಾಗವಹಿಸಿ ನಮಗೆ ಬೆಂಬಲವಾಗಿ ನಿಂತರೆ ನಾವು ಮುಂಡಗೋಡದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಕನ್ನಡ ಧ್ವಜವನ್ನು ಇನ್ನೂ ಎತ್ತರಕ್ಕೆ ಹಾರಿಸೋದಕ್ಕೆ ನಿಮ್ಮ ಸಹಾಯ ಸಹಕಾರ ಬೇಕು. ಈ ದಿಸೆಯಲ್ಲಿ ನೀವು ಮಾಡ್ತೀರಂತ ನಾನು ಆಶಿಸ್ತೇನೆ. ಮುಂಡಗೋಡ ತಾಲೂಕಿನ ಇಂದೂರ ಗ್ರಾಮದಲ್ಲಿ ಕಾಮದಹನ ಹಬ್ಬದ ಪ್ರಯುಕ್ತ ಇಂದು ಸೋಮವಾರ ರಾತ್ರಿ 9 ಗಂಟೆಗೆ ಇಂದೂರಿನ ಕುನ್ನೂರ ಓಣಿಯಲ್ಲಿ ಶ್ರೀರೇಣುಕಾದೇವಿ ಗೀಗಿಮೇಳ ಗುಗುವಾಡ ಇವರಿಂದ ಗೀಗಿಪದ ಕಾರ್ಯಕ್ರಮ ನಡೆಯಲಿದೆ. ಊರಿನ ಎಲ್ಲಾ ಹಿರಿಯರ ಸಹಾಯಾರ್ಥವಾಗಿ ಈ ಗಿಗಿಪದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇಂದೂರು ಹಾಗೂ ಸುತ್ತಮುತ್ತಲಿನ ಸಾರ್ವಜನಿಕರು ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ವಿನಂತಿಸಿಕೊಳ್ಳಲಾಗಿದೆ.